ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ನೀವೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾನು 2 ಇನ್ಸ್ಟೆಂಟ್ ಆಗಿ ಮಾಡುವಂತಹ ಫ್ರೈ ರೆಸಿಪಿ ಜೊತೆ ಬಂದಿದ್ದೇನೆ. ಮುಂಚೆ ನಾನು ಫ್ರೈ ರೆಸಿಪಿ ಬ್ರೆಡ್ ಫ್ರೂಟ್ ಫ್ರೈ, ಜೀಗುಜ್ಜೆ ಫ್ರೈ ಎಲ್ಲ ತೋರಿಸಿದ್ದೆ. ಅದನ್ನೆಲ್ಲ ತೋರಿಸಿರೋದು ಗ್ರೈಂಡ್ ಮಾಡಿ ಮಾಡುವಂಥದ್ದು. ಈ ವ್ಲಾಗಲ್ಲಿ ನಾನು ಇನ್ಸ್ಟೆಂಟಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಪಂಪ್ಕಿನ್ ಫ್ರೈ ಕೂಡ ತೋರಿಸ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಒಂದು ಚಿಕ್ಕ ರಿಕ್ವೆಸ್ಟು, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಖಾರದ ಪುಡಿ ಒಂದು 2 ಚಮಚ ಬೇಸನ್ನು ಮತ್ತು ಇಷ್ಟು ರವೆ ಒಂದು 1/4 ಕಪ್ಪನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ಇನ್ನೊಂದು ಕಡೆ ನಾನು ಇನ್ನೊಂದು ಮ್ಯಾರಿನೇಷನನ್ನು ಮಾಡ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಮತ್ತು ಮೆಣಸಿನ ಪುಡಿ ಮತ್ತು ಉಪ್ಪು ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಒಂದು ಸ್ಲರಿಯನ್ನು ಮಾಡಿಟ್ಕೊಂಡಿದ್ದೇನೆ. ಈ ರವೆ ಮತ್ತು ಬೇಸನ್ನು ಮೆಣಸಿನ ಪುಡಿ ಅದನ್ನು ಇನ್ನೊಂದು ಮಿಕ್ಸರಾಗಿ ರೆಡಿ ಮಾಡ್ತಾ ಇದ್ದೇನೆ. 2 ಮ್ಯಾರಿನೇಟ್ ಮಾಡ್ತಾ ಇರೋದು, ಒಂದು ನಾವು ಡಿಪ್ ಮಾಡೋದಕ್ಕೆ, ಇನ್ನೊಂದು ಇದರಲ್ಲಿ ಡಿಪ್ ಮಾಡಿ ಇದರಲ್ಲಿ ಕೋಟ್ ಮಾಡೋದಕ್ಕೆ. ನಾವಿಲ್ಲಿ ಜೀಗುಜ್ಜೆನ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೇವೆ ನೋಡಿ. ತುಂಬ ತೆಳ್ಳು ಅಲ್ಲ, ತುಂಬ ದಪ್ಪನೂ ಅಲ್ಲ, ಕಟ್ ಮಾಡ್ಕೊಂಡಿದ್ದೇವೆ. ಬೇರೆ ಯಾವ ವೆಜಿಟೇಬಲ್ ಹಾಕಿ ಕೂಡ ನೀವು ಸೇಮ್ ಪ್ರೊಸೀಜರಲ್ಲಿ ಮಾಡ್ಕೋಬೋದು ನೋಡಿ. ಇದನ್ನು ಒಂದು ಸ್ಲರಿಯಾಗಿ ಮಾಡಿದ ಇಷ್ಟು ತೆಳುವಾಗಿ ನಾವು ಮಾಡಬೇಕು. ಇನ್ನೊಂದು ರವೆಯ ಮಿಕ್ಸ್ಚರನ್ನು ಕಲಿಸ್ಕೊಂಡಿಟ್ಕೋಬೇಕು. ಇಲ್ಲಿ ಎಣ್ಣೆ ಕಾದಿದೆ. ತುಂಬ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಇದು, ಖಂಡಿತ ಟ್ರೈ ಮಾಡಿ. ಇವಾಗ ಎಣ್ಣೆ ಕಾಯ್ತಾ ಇದೆ. ಸೇಮ್ ಪ್ರೊಸೀಜರಲ್ಲಿ ತವಾ ಫ್ರೈ ಕೂಡ ಮಾಡೋಕ್ಕಾಗುತ್ತೆ, ಆದರೆ ಇವತ್ತು ಮಾಡ್ತಾ ಇರೋದು ನಾನು ಡೀಪ್ ಫ್ರೈಯಲ್ಲಿ ತೋರಿಸ್ತಾ ಇದ್ದೇನೆ. ಇವಾಗ ಎಣ್ಣೆ ಕಾದಿದೆ ನೋಡಿ. ಈ ಸ್ಲರಿ ಕೂಡ ರೆಡಿ ಇದೆ. ಒಂದೊಂದೇ ಇದರಲ್ಲಿ ಡಿಪ್ ಮಾಡಿಬಿಟ್ಟು ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೋಟ್ ಮಾಡಬೇಕು. ಡಿಪ್ ಮಾಡಿಬಿಟ್ಟು ರವೆಯ ಮಿಕ್ಸರಲ್ಲಿ ನಾವು ಈ ರೀತಿಯಾಗಿ ಅದ್ದಿ ಎಣ್ಣೆಯಲ್ಲಿ ಹಾಕಬೇಕು ನೋಡಿ. ಈ ಥರ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಟೇಸ್ಟಿನೂ ಆಗುತ್ತೆ, ಮೇಲೆ ವೆರಿ ಕ್ವಿಕ್ ಆಗಿ ಫ್ರೈ ಕೂಡ ಆಗುತ್ತೆ. ಇವಾಗ ಮಿಕ್ಕಿದೆಲ್ಲವನ್ನು ನಾವು ಈ ರೀತಿಯಾಗಿ ಒಂದೊಂದನ್ನೇ ಎಣ್ಣೆಗೆ ಬಿಡ್ತಾಯಿದ್ದೀವಿ. ಒಂದು ಸೈಡ್ ಇವಾಗ ಇದನ್ನು ಬೆಂದಾಗಿದೆ, ಇವಾಗ ಫ್ರೈ ಆಗಿದೆ ನೋಡಿ ಒಂದು ಸೈಡು. ಇನ್ನೊಂದು ಸೈಡು ಉಲ್ಟಾ ಮಾಡಿ ಈ ಥರ ನಾವು ಫ್ರೈ ಆಗೋದಕ್ಕೆ ಬಿಡಬೇಕು. ಒಂದು 4 ಮಿನಿಟ್ಸ್ ಆದರೂ ಹಿಡಿಯುತ್ತೆ. ಚೆನ್ನಾಗಿ ಕ್ರಿಸ್ಪ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ತೆಗಿಬೇಕು. ಈ ಸ್ಟ್ರೈನರ್ ಈ ರೀತಿಯಾಗಿ ಹೋಲ್ಸ್ ಇರುವಂತಹ ಸ್ಟ್ರೈನರನ್ನು ಇಟ್ಕೊಂಡಿದ್ದೀವಿ. ಅದ್ರ ಕೆಳಗಡೆ ಒಂದು ಪಾತ್ರೆ ಇಟ್ಟು ಇವಾಗ ಇದನ್ನು ತೆಗಿತಾ ಇದ್ದೇವೆ. ತುಂಬಾ ಕ್ರಿಸ್ಪಿ ಆ್ಯಂಡ್ ವೆರಿ ಡೆಲಿಷಿಯಸ್. ಖಂಡಿತ ಟ್ರೈ ಮಾಡಿ ಆ್ಯಂಡ್ ವೆರಿ ಫಾಸ್ಟ್ ಕೂಡ. ಇವಾಗ ಇದೆಲ್ಲ ಫ್ರೈ ಮಾಡಿರೋದನ್ನು ತೆಗೆಯೋಣ. ಇದೇ ರೀತಿಯಾಗಿ ನಾವು ರೆಡ್ ಪಂಪ್ಕಿನ್ ಕೂಡ ಕಟ್ ಮಾಡಿಟ್ಕೊಂಡಿದ್ದೀವಿ ನೋಡಿ. ಇದೇ ರೀತಿ ಸೇಮ್ ಶೇಪಲ್ಲಿ, ತುಂಬ ತಿನ್ನೂ ಅಲ್ಲ, ತುಂಬ ತಿಕ್ಕು ಅಲ್ಲ, ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆಯದೆ ನಾವು ಇದನ್ನು ಕಟ್ ಮಾಡಿಟ್ಕೊಂಡಿದ್ದೀವಿ. ಸೇಮ್ ಪ್ರೊಸೀಜರಲ್ಲಿ ಇದನ್ನು ಮಾಡಲಿಕ್ಕಿದ್ದೇವೆ. ಇದನ್ನು ಇವಾಗ ತೆಗೆಯೋಣ. ಈ ವಿಡಿಯೋಸ್ ಎಲ್ಲ ನಾನು ನನ್ನ ನೇಟಿವ್ ಪ್ಲೇಸಿಂದನೇ ತೆಗಿತಾ ಇದ್ದಿದ್ದೆ. ಇವಾಗ ಆ್ಯಕ್ಚುಲಿ ನಾನು ಮೇ 15ಗೆ ಬೆಂಗಳೂರಿಗೆ ಬಂದೆ, ಯಾಕಂದರೆ ನಮ್ಮ ಮಗನ ಸ್ಕೂಲ್ ಸ್ಟಾರ್ಟ್ ಆಗೋದು ಮೇ 29ಗೆ. ಸೊ ಇನ್ನು ಕೆಲವು ವೀಡಿಯೋಸ್ ಮಾತ್ರ ಇಲ್ಲಿಂದನೇ ಶೂಟ್ ಆಗಿರೋದು ಹಾಕ್ತಾಯಿದ್ದೀನಿ. ಇನ್ನು ನೆಕ್ಸ್ಟ್ ವೀಕಿಂದ ಬರೋದು ಎಲ್ಲ ನನ್ನ ಬೆಂಗಳೂರ್ದು ವ್ಲಾಗ್ಸ್ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್. ನಂದು ಬ್ಯಾಕ್ ಟು ಸ್ಕೂಲ್ ಟಿಫಿನ್ ಬಾಕ್ಸ್ ಸೀರೀಸ್ ಎಲ್ಲ ನಾನು ತೋರಿಸ್ಲಿಕ್ಕಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇದನ್ನು ಇವಾಗ ತೆಗೆದುಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ. ಇವಾಗ ನೆಕ್ಸ್ಟ್ ನಾವು ಪಂಪ್ಕಿನನ್ನು ಸೇಮ್ ಪ್ರೊಸೀಜರಲ್ಲಿ ಡಿಪ್ ಮಾಡಿ ಕೋಟ್ ಮಾಡಿ ಫ್ರೈ ಮಾಡಲಿಕ್ಕಿದ್ದೇವೆ.
ಇವಾಗ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಜೀ ಗುಜ್ಜೆ ಫ್ರೈ ತುಂಬಾ ಚೆನ್ನಾಗಿ ಬಂತು. ಕ್ರಿಸ್ಪಿ ಆ್ಯಂಡ್ ಡೆಲಿಷಿಯಸ್ ಆ್ಯಂಡ್ ವೆರಿ ಟೇಸ್ಟಿ ಜೀ ಗುಜ್ಜೆ ಫ್ರೈ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಇನ್ನೊಂದು ಕಡೆ ಹಾಕಿರೋದು ಪಂಪ್ಕಿನ್ ಫ್ರೈ ಕೂಡ ರೆಡಿಯಾಗಿದೆ, ಅದನ್ನು ಕೂಡ ಇವಾಗ ತೆಗಿತಾ ಇದ್ದಾವೆ. ನನ್ನ ಈ 2 ಫ್ರೈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಸಚ್ ವೀಡಿಯೋಸ್. ಇಲ್ಲಿ ನನ್ನ ಒಂದು ಆಫ್ಟರ್ನೂನ್ ಊಟದ ಥಾಲಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. 1:30 ಆಗಿದೆ, ಹಾಗಾದರೆ ನಾನು ಊಟಕ್ಕೆ ಕೂರ್ತಾ ಇದ್ದೀನಿ. ಬಾಯ್ಲ್ಡ್ ರೈಸ್ ಮತ್ತು ಸಿಂಪಲ್ಲಾಗಿ ಒಂದು ಸಾರು. ಈ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೆ, ಖಂಡಿತ ಚೆಕ್ಔಟ್ ಮಾಡಿ. ಅದ್ರ ಜೊತೆ ತೊವೆ ಕೂಡ ಮಾಡಿದ್ದೀವಿ. ತೊವೆ ಮತ್ತು ಟೊಮೆಟೊ ಸಾರು ಮತ್ತು 2 ಫ್ರೈಯನ್ನು ಕೂಡ ಮಾಡಿದ್ದೇವೆ. ನನ್ನ ಈ ಲಂಚ್ ಮೆನು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ, ಶೇರ್ ಮಾಡ್ತಾ ಇರಿ ವಿತ್ ಯುವರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.